ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಜೋಕಾಲಿ ಸಂಚಿಕೆ 4 ಮುಂದುವರೆದ ಭಾಗ. ಹಾಜಿರಾದರ ಧ್ವನಿ ಕೇಳಿ ಅವ್ವಮ್ಮ ಮಾಡುತ್ತಿದ್ದ ಕೆಲಸವನ್ನು ಅರ್ಧದಲ್ಲೇ ಕೈಬಿಟ್ಟು ಹಾಜಿರಾದರ ಮುಂದೆ ಬಂದು ನಿಂತಳು. ಅವ್ವಮ್ಮ, ಹಾಜಿರಾದಲ್ಲಿ ಏಕಕ್ಕ ಅರ್ಜೆಂಟ್ರಲ್ಲಿ ಕರೆದ್ರಿ? ನನ್ನಿಂದ ಬೇರೆ ಏನಾದರೂ ಕೆಲಸ ಆಗಬೇಕಿತ್ತಾ? ಅದೇನು ಅಂತ ಹೇಳಿ. ಹಾಜಿರಾದ ತನ್ನ ಕೈಯಲ್ಲಿದ್ದ ಕಟ್ಟನ್ನು ಅವ್ವಮ್ಮಳ ಕೈಗೆ ಕೊಡುತ್ತಾ ಹೇಳಿದರು. ಅವ್ವಮ್ಮ, ಮನೆಯಲ್ಲಿ ಇಂದು ಯಾವ ಕೆಲಸ ಕಾರ್ಯನೂ ಇಲ್ಲ. ನೋಡು, ಇದು ನಾವು ನಿನಗೆ ವರ್ಷಂಪ್ರತಿ ಕೊಡುತ್ತಿದ್ದ ಈ ಸಲದ ಬಕ್ರೀದ್ ಹಬ್ಬಕ್ಕೆ ನಾವು ಕೊಡುತ್ತಿರುವ ಚಿಕ್ಕ ಉಡುಗೊರೆ. ಇದರಲ್ಲಿ ನಿನಗೆ ಮತ್ತು ನಿನ್ನ ಮಗಳಿಗೆ ಹೊಸ ಉಡುಪುಗಳಿವೆ. ನಿನ್ನೆ ನಮ್ಮ ಯಜಮಾನ್ರು ಮನೆ ಮಂದಿಗೆಲ್ಲ ಹೊಸ ಬಟ್ಟೆ ಖರೀದಿಸುವಾಗ ನಿಮಗೂ ಒಂದು ಜೊತೆ ಇರಲಿ ಎಂದು ತೆಗೆದ್ರು. ಅಕ್ಕ, ನಿಮ್ಮ ಉಪಕಾರ ಯಾವತ್ತೂ ಮರೆಯೋದಿಲ್ಲ. ಪ್ರತಿ ಹಬ್ಬಕ್ಕೂ ನೀವು ನಮ್ಮ ಮೇಲೆ ಕರುಣೆ ತೋರಿಸಿ ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು, ಬಟ್ಟೆಬರೆಗಳು, ಇನ್ನಿತರ ವಸ್ತುಗಳನ್ನು ದಾನ ಮಾಡುತ್ತಾನೇ ಬಂದಿದ್ದೀರಾ. ಅಲ್ಲಾಹು ನಿಮ್ಮನ್ನೆಲ್ಲ ಸದಾ ಕಾಲ ಚೆನ್ನಾಗಿ ಇಟ್ಟಿರಲಿ. ಅವ್ವಮ್ಮ, ಇಷ್ಟು ದೊಡ್ಡ ಮಾತೆಲ್ಲ ಬೇಡ. ನಿನಗೆ ನಿನ್ನವರು ಅಂತ ಯಾರೂ ಇಲ್ಲ ತಾನೇ? ನೀನು ಕೂಡ ನನ್ನ ಒಡಹುಟ್ಟಿದ ತಂಗಿಗೆ ಸಮಾನ. ನಿಮ್ಮನ್ನೆಲ್ಲ ಬಿಟ್ಟು ನಾವೆಲ್ಲ ಹಬ್ಬಕ್ಕೆ ಹೊಸ ಉಡುಪು ಹಾಕಿ ಶೋಕಿ ಮಾಡಿದರೆ ಅಲ್ಲಾಹು ಖಂಡಿತ ನಮ್ಮನ್ನು ಮೆಚ್ಚಲಾರ. ನೀವು ಕೂಡ ಎಲ್ಲರಂತೆ ನಗು ನಗುತ್ತಾ ನಮ್ಮ ಜೊತೆಯಲ್ಲಿ ಹಬ್ಬ ಆಚರಿಸಬೇಕು. ಅದೇ ನಮ್ಮ ಆಸೆ. ಮತ್ತೆ ಅದು ಅವ್ವಮ್ಮ, ನಿನ್ನಲ್ಲಿ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅದು ಹೇಗೆ ಹೇಳಬೇಕು ತೋಚುತ್ತಿಲ್ಲ. ನಾನು ಹೇಳಿದರೆ ನಿನಗೆ ಬೇಸರ ಆಗುವುದಿಲ್ಲ ತಾನೇ? ಅಕ್ಕ, ನನ್ನ ಜೊತೆ ಅದೇನು ಮಾತಾಡಬೇಕಿತ್ತು ಹೇಳಿ ಅಕ್ಕ. ನೀವು ನನಗೆ ಒಳ್ಳೆಯದನ್ನೇ ಬಯಸಿದವರು ತಾನೇ? ನಿಮ್ಮ ಮನೆಯ ಕೆಲಸದಾಳಾದರೂ ಇದುವರೆಗೂ ಕೆಲಸದಾಳಿನಂತೆ ಕಂಡವರೇ ಅಲ್ಲ. ಪರವಾಗಿಲ್ಲ, ಅದೇನು ಹೇಳಿ. ನೋಡು ಅವ್ವಮ್ಮ, ಅದೇನೆಂದರೆ ನಿನಗೀಗ ಒಬ್ಬಳು ಚಿಕ್ಕ ಮಗಳಿದ್ದಾಳೆ. ಮುಂದೆ ನಿನ್ನ ಮಗಳು ದೊಡ್ಡವಳಾದ ಮೇಲೆ ಮದುವೆಯಾಗಿ ಗಂಡನ ಮನೆಗೆ ಸೇರುತ್ತಾಳೆ. ಆಮೇಲೆ ಮಕ್ಕಳು ಮರಿಯಂತ ಅವಳ ದಾರಿಯಲ್ಲೇ ಜೀವನ ಸಾಗಿಸುತ್ತಾಳೆ. ಮತ್ತೆ ನೀನು ಒಬ್ಬಂಟಿಯಾಗಿ ನಿನ್ನ ಮನೆಯಲ್ಲೇ ಮುಂದಿನ ದಿನಗಳು ಕಳೆಯಬೇಕು. ನೀನು ವಯಸ್ಸಾದಾಗ ನಿನಗೆ ನಿನ್ನವರು ಅಂತ ಯಾರಿದ್ದಾರೆ ಹೇಳು? ನಮ್ಮ ಮನೆಯಲ್ಲೂ ಇನ್ನು ಎಷ್ಟು ವರ್ಷ ಅಂತ ಕೂಲಿ ಕೆಲಸನೇ ಮಾಡ್ತಾ ಬದುಕುತ್ತೀಯ? ನಿನ್ನ ಜೀವನಕ್ಕೂ ಒಂದು ನೆಲೆ ಬೇಕಲ್ಲ ಹೇಳು? ಅದಕ್ಕೆ ಏಕೆ ಅರ್ಧದಲ್ಲೇ ಮಾತು ನಿಲ್ಲಿಸಿದ್ದೀರಿ ಅಕ್ಕ? ಹೇಳಿ, ಅದಕ್ಕೆ ನಾನೇನು ಮಾಡಬೇಕು? ಅವ್ವಮ್ಮ, ನೋಡು, ನಿನಗೂ ಕೂಡ ಈಗ ಅಂತ ದೊಡ್ಡ ವಯಸ್ಸೇನೂ ಆಗಿಲ್ಲ. ನೋಡೋಕ್ಕೂ ಸುಂದರವಾಗಿ ಕಾಣ್ತೀಯ. ಎಲ್ಲರಂತೆ ಜೀವನವಿಡೀ ಗಂಡನ ಜೊತೆಯಲ್ಲಿ ಸಂಸಾರ ಮಾಡುವ ಸೌಭಾಗ್ಯ ಕೂಡ ನಿನಗೆ ಸಿಗಲಿಲ್ಲ. ವಿಧಿಯಾಟಕ್ಕೆ ಮದುವೆಯಾಗಿ 2 ವರ್ಷದ ಒಳಗೆ ನಿನ್ನ ಗಂಡ ತೀರಿ ಹೋದ. ನೀನೀಗ ಎಷ್ಟೊಂದು ಕಷ್ಟಕರ ಪರಿಸ್ಥಿತಿಯಲ್ಲಿದ್ದೀಯ ಎಂದು ನಮ್ಮ ಮನೆಯವರಿಗೆಲ್ಲ ಗೊತ್ತು. ನೀನು ಚೆನ್ನಾಗಿರಬೇಕು. ಮುಂದೆ ಎಲ್ಲರಂತೆ ನೆಮ್ಮದಿಯಾಗಿ ಜೀವನ ನಡೆಸಬೇಕೆಂದರೆ ನೀನು ಮತ್ತೆ ಮರುಮದುವೆಯಾಗಬೇಕು. ಹಾಜಿರಾದಳ ಮಾತು ಕೇಳಿ ಅವ್ವಮ್ಮಳಿಗೆ ಸಿಡಿಲು ಬಡಿದಂತಾಯಿತು. ತನ್ನ ಕೈಯನ್ನು ಎದೆಗಿಟ್ಟು ಯಾ ಅಲ್ಲಾ ಎಂದು ಚೀರಾಡುತ್ತಾ, ಅಕ್ಕ, ನಿಮ್ಮ ಬಾಯಲ್ಲಿ ಇಂತಹ ಮಾತಾ? ನನಗೆ ಮತ್ತೆ ಬೇರೆ ಮದುವೆನಾ? ನಾನು ಯಾವ ತಪ್ಪು ಮಾಡಿದ್ದೇನೆಂದು ನನ್ನನ್ನು ಮತ್ತೆ ನರಕಕ್ಕೆ ತಳ್ಳುತ್ತಿದ್ದೀರಾ? ಬೇಡಕ್ಕ, ನನಗೆ ಮತ್ತೆ ಮದುವೆ ಬೇಡ. ಯಾವ ಸುಖಕ್ಕೂ ಆಸೆಪಟ್ಟವಳಲ್ಲ. ಕಷ್ಟನೋ ಸುಖನೋ ನಾನು ಬದುಕಿರುವಷ್ಟು ಕಾಲ ಮಗಳ ಜೊತೆನೇ ಬದುಕುತ್ತೇನೆ. ನಿಮ್ಮ ಮನೆಯಲ್ಲಿ ನಿಮಗೆಲ್ಲ ನಾನು ಕೆಲಸ ಮಾಡುವುದು ಇಷ್ಟ ಇಲ್ಲದ್ರೆ ಹೇಳಿಬಿಡಿ. ನಾನು ಬೇರೆಲ್ಲೋ ಕೆಲಸ ಮಾಡಿ ನನ್ನ ಮಗಳನ್ನು ಸಾಕ್ತೀನಿ. ಆದರೆ ನನ್ನನ್ನು ಬಲವಂತ ಮಾಡಿ ಮದುವೆಯಾಗುವಂತ ಒತ್ತಾಯ ಮಾಡಬೇಡಿ. ಹಾಜಿರಾದ ಅವ್ವಮ್ಮಳ ಕೈ ಹಿಡಿದು, ಅವ್ವಮ್ಮ, ಇಷ್ಟೊಂದು ಉದ್ವಿಗ್ನಳಾಗಬೇಡ. ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರೋದು. ಇದು ನಿನ್ನ ಜೀವನದ ಪ್ರಶ್ನೆ. ನಿನಗೂ ಒಬ್ಬಳು ಮಗಳಿದ್ದಾಳೆ. ಪಾಪ, ಅವಳು ಕೂಡ ತಂದೆಯ ಪ್ರೀತಿ ಏನು ಅಂತ ಕಾಣಲಿಲ್ಲ. ಇದರಿಂದ ನಿನ್ನ ಮಗಳಿಗೂ ತಂದೆ ಪ್ರೀತಿ ಸಿಗುತ್ತೆ. ಮುಂದೆ ನಿನ್ನ ಜೀವನಕ್ಕೂ ಒಂದು ದಾರಿಯಾಗುತ್ತೆ. ಒಪ್ಪಿಕೋ ಅವ್ವಮ್ಮ. ಇದರಿಂದ ಖಂಡಿತ ಕತ್ತಲು ತುಂಬಿದ ನಿನ್ನ ಬಾಳಲ್ಲಿ ಸದಾ ಬೆಳಕಾಗಿರುತ್ತೆ. ಇವರಿಬ್ಬರೂ ಆಡುತ್ತಿದ್ದ ಮಾತನ್ನು ಆಲಿಸುತ್ತಿದ್ದ ಮಹಮ್ಮದ್ ಹಾಜಿಯವರು ನೇರವಾಗಿ ಅವ್ವಮ್ಮ ಅದರಲ್ಲಿ ಬಂದು ಹೇಳಿದರು. ಮುಂದುವರಿಯೋದು. ಅವ್ವಮ್ಮದ ಮರುಮದುವೆಯಾಗಲು ಒಪ್ಪಿಗೆ ಕೊಡ್ತಾಳಾ? ಒಂದು ವೇಳೆ ಒಪ್ಪಿಗೆ ಕೊಟ್ಟರೂ